ಪ್ರಧಾನಿ ಹುದ್ದೆಯಿಂದ ಎಲ್ಲಾ ಹುದ್ದೆಯನ್ನು ಪಡೆದುಕೊಂಡು ಈಗ ಜೆಡಿಎಸ್ ನಾಯಕರು ಕಾಂಗ್ರೆಸ್ ಪಕ್ಷವನ್ನು ಕಿತ್ತು ಹಾಕಿ ಎಂದು ಹೇಳಿಕೆ ನೀಡಿರುವುದಕ್ಕೆ ಕಾಂಗ್ರೆಸ್ ಪ್ರಚಾರ ಸಮಿತಿ ಅಧ್ಯಕ್ಷ ದೇವರಾಜೇಗೌಡ ಬೇಸರ ವ್ಯಕ್ತಪಡಿಸಿದರು. ಈ ಒಂದು ಇಂದಿನ ಪತ್ರಿಕಾಗೋಷ್ಠಿಯಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಬುಧವಾರ ಮಾತನಾಡಿ ಏಪ್ರಿಲ್ 26ರಂದು ನಡೆಯುವ ಲೋಕಸಭಾ ಚುನಾವಣೆಯಲ್ಲಿ 8 ವಿಧಾನಸಭಾ ಕ್ಷೇತ್ರದ ಪ್ರತಿ ಮತದಾರರು ಕೂಡ ಯಾವುದೇ ಅಭ್ಯರ್ಥಿಗೆ ಹೋಲಿಕೆ ಮಾಡಿದರೂ ಕೂಡ ಒಬ್ಬ ನಿಷ್ಠಾವಂತ ಪ್ರಾಮಾಣಿಕ ವ್ಯಕ್ತಿಯನ್ನ ಕಾಂಗ್ರೆಸ್ ಪಕ್ಷ ಅಭ್ಯರ್ಥಿಯನ್ನಾಗಿ ಮಾಡಿದ್ದು ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವ ಶ್ರೇಯಸ್ ಪಾಟೀಲ್ ಅವರಿಗೆ ಹೆಚ್ಚಿನ ಮತಗಳನ್ನು ಕೊಡುವ ಮೂಲಕ ಗೆಲ್ಲಿಸುವಂತೆ ಮನವಿ ಮಾಡಿದರು. ಜೆಡಿಎಸ್ ಮುಖಂಡರು ಹಾಸನ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಬುಡ ಸಮೇತ ಗೆದ್ದು ಹಾಕಬೇಕೆಂದು ಪದೇ ಪದೇ ಹೇಳುತ್ತಿದ್ದಾರೆ. ಕಾಂಗ್ರೆಸ್ ಪಕ್ಷವು ದೇವೇಗೌಡರನ್ನ ಪ್ರಧಾನಿ ಮಾಡಿರುವುದು ತಪ್ಪ. ನಂತರ ಸ್ವತಂತ್ರ ವೇಳೆ ಸದಸ್ಯರನ್ನಾಗಿ ನೇಮಕ ಮಾಡಿದೆ. ಇನ್ನು ಪುತ್ರನ್ನು ಮುಖ್ಯಮಂತ್ರಿಯನ್ನಾಗಿ ಮಾಡಿದೆ. ಇನ್ನು ನಿಮ್ಮ ಮೊಮ್ಮಗ ಪ್ರಜ್ವಲ್ ರೇವಣ್ಣ ಎಂಪಿಯನ್ನಾಗಿ ಮಾಡಲು ಇಡೀ ಕಾಂಗ್ರೆಸ್ ಪಕ್ಷವು ನಿಮ್ಮ ಪಾರ ನಿಂತಿದ್ದು ಗೆಲ್ಲಿಸಿರುವುದಕ್ಕೆ ಕಾಂಗ್ರೆಸ್ ಪಕ್ಷವನ್ನ ಕಿತ್ತು ಹಾಕಬೇಕೆಂದು ಹೇಳಿಕೆ ಕೊಡುತ್ತೀರಾ ಎಂದು ಬೇಸರ ವ್ಯಕ್ತಪಡಿಸಿದರು. ನಿಮ್ಮ ಪಕ್ಷಕ್ಕೆ ಸಹಾಯ ಮಾಡಿದವರನ್ನ ಮುಗಿಸಬೇಕು ಎಂಬುದು ನಿಮ್ಮ ಪಕ್ಷದ ಸಿದ್ಧಾಂತವೇ ಎಂದು ಪ್ರಶ್ನೆ ಮಾಡಿದರು. ಏನೋ ತಪ್ಪಾಗಿದೆ ಕ್ಷಮಿಸಿ ಎನ್ನುವುದು ಅರ್ಥವಿಲ್ಲದ ಮಾತು. ಎಷ್ಟೆಲ್ಲ ಅನುಕೂಲವನ್ನ ಜೆಡಿಎಸ್ಗೆ ಮಾಡಿರುವ ಕಾಂಗ್ರೆಸ್ ಅನ್ನ ಕಿತ್ತು ಹಾಕಬೇಕು ಎನ್ನುವ ನೀವು ಮಾಡಿರುವ ತಪ್ಪಾದ್ರೂ ಏನು ಕುರಿತು ಜನತೆ ಮುಂದೆ ನೀಡುವಂತೆ ಕೋರಿದ್ರು. ಮಾರ್ಚ್ 26ರಂದು ಕಾಂಗ್ರೆಸ್ ಕಾರ್ಯಕರ್ತರ ಸಭೆ ಕರೆಯಲಾಗಿತ್ತು. ಇದರಲ್ಲಿ ಅಭ್ಯರ್ಥಿ ಶ್ರೇಯಸ್ ಪಟೇಲ್, ಕೆಎಂ ಶಿವಲಿಂಗೇಗೌಡ, ಜವರೇಗೌಡ, ಎಚ್.ಕೆ. ಮಹೇಶ್ ಸೇರಿ ನನ್ನ ನೇತೃತ್ವದಲ್ಲಿ ಸಭೆ ಜರುಗಿತು. ಕಟಾಯಿ ಹೋಬಳಿಗೆ ಏನು ಅನ್ಯಾಯವಾಗಿತ್ತು ಎಂಬುದನ್ನು ಸಭೆಯಲ್ಲಿ ಕಾಂಗ್ರೆಸ್ ಮುಖಂಡರು ಪ್ರಸ್ತಾಪ ಮಾಡಿದರು. ಜೆಡಿಎಸ್ ಮಾಡಿದ ನ್ಯಾಯವನ್ನ ಜನರಿಗೆ ಹೇಳಬಾರದ ಒಂದು ಕಾರಣಕ್ಕಾಗಿ ಕಟಾಯಿ ಹೋಬಳಿಯನ್ನ ಸಕಲೇಶಪುರ ಮೀಸಲು ಕ್ಷೇತ್ರಕ್ಕೆ ಸೇರಿಸಿದ್ದೀರಿ ಎಂಬುದನ್ನ ಭಾಷಣದಲ್ಲಿ ಜನತೆ ಮುಂದೆ ಇಟ್ಟಿರುವುದು ತಪ್ಪ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಕೆಲ ದಿನಗಳ ಹಿಂದೆ ಜೆಡಿಎಸ್ ಸಭೆಯನ್ನ ಕಟಾಯದಲ್ಲಿ ನಡೆಸಿ ಭಾಷಣದಲ್ಲಿ ಮಾತನಾಡುವ ವೇಳೆ ಕಟಾಯಕ್ಕೆ 300 ಕೋಟಿ ರೂಗಳ ತಂದಿರುವುದಾಗಿ ಹೇಳಲಾಗಿದೆ. 700 ಕೋಟಿ ರೂಗಳನ್ನ ಈ ಕಟಾಯಕ್ಕೆ ತಂದಿರುವುದಾಗಿ ಹಿಂದೆ ಶಾಸಕರಾಗಿದ್ದ ಎಚ್.ಕೆ. ಕುಮಾರಸ್ವಾಮಿ ಹೇಳಿಕೆ ನೀಡಿದ್ದು, ಇಷ್ಟೊಂದು ಅನುದಾನ ತಂದಿದ್ರೆ ಯಾವುದಾದ್ರೂ ಒಂದು ಅಭಿವೃದ್ಧಿ ಮಾಡಿರುವ ಉದಾಹರಣೆಯನ್ನ ನೀಡಲಿ ಎಂದು ಸವಾಲು ಹಾಕಿದ್ರು. ಲೋಕಸಭೆಯ ಜಿಲ್ಲೆಯ ಅಭಿವೃದ್ಧಿಯ ಸಾಧನೆ ಪುಸ್ತಕವನ್ನ ಕೆಲ ದಿನಗಳ ಹಿಂದೆ ಜೆಡಿಎಸ್ ಪುಸ್ತಕ ಬಿಡುಗಡೆ ಮಾಡಿದೆ. ಇದರಲ್ಲಿ ಕಟಾಯಕ್ಕೆ ಒಂದು ಅಭಿವೃದ್ಧಿ ಬಗ್ಗೆ ಒಂದು ಕಡೆ ಪ್ರಸ್ತಾಪ ಇರುವುದಿಲ್ಲ ಎಂದು ದೂರಿದ್ರು. ಪತ್ರಿಕಾಗೋಷ್ಠಿಯಲ್ಲಿ ಕಾಂಗ್ರೆಸ್ ಮುಖಂಡರಾದ ಮಲ್ಲಿಗೆವಾಳ್ ದೇವಪ್ಪ, ಕುಮಾರ್, ಮೊಹಮ್ಮದ್ ಅಲಿ, ಸ್ವಾಮಿಗೌಡ ಇತರರು ಉಪಸ್ಥಿತರಿದ್ದರು. ನಮ್ಮ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಅವರು ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ನಾಮಪತ್ರ ಸಲ್ಲಿಸೋ ದಿವಸ ನಮ್ಮ ಮುಖಂಡರುಗಳು ಯಾರು ಬಂದಿದ್ರು ಅಂತಕ್ಕಂಥದ್ದು ನಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. 26ನೇ ತಾರೀಕು ನಡೀತಕ್ಕಂಥ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ 8 ಹಾಸನ ಲೋಕಸಭಾ ಕ್ಷೇತ್ರದ 8 ವಿಧಾನಸಭಾ ಕ್ಷೇತ್ರದ ಪ್ರತಿ ಮತದಾರರು ಕೂಡ ನಮ್ಮ ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂಥ ಶ್ರೇಯಸ್ ಪಟೇಲ್ ಅವರಿಗೆ ಹೆಚ್ಚಿನ ಮತಗಳನ್ನ ಕೊಡುವ ಮೂಲಕ ಅವರನ್ನ ಗೆಲ್ಲಿಸಬೇಕು ಅಂತ ಹೇಳಿ 26ನೇ ತಾರೀಕು ಮಾರ್ಚ್ 26ರಲ್ಲಿ ಕಟ್ಟಾಯದಲ್ಲಿ ಕಾರ್ಯಕರ್ತರ ಸಭೆಯನ್ನು ಕರೆದಿದ್ವಿ. ಆ ಸಭೆಯಲ್ಲಿ ನಮ್ಮ ಪಕ್ಷದ ಎಲ್ಲ ಮುಖಂಡರು ಕೂಡ ಭಾಗವಹಿಸಿದ್ರು. ನಮ್ಮ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಕೂಡ ಇದ್ರು, ಶಿವಲಿಂಗೇಗೌಡರಿದ್ರು, ಜವರೇಗೌಡರಿದ್ರು, ಎಚ್.ಕೆ. ಮಹೇಶ್ ಕೂಡ ಬಂದಿದ್ರು. ನನ್ನ ನೇತೃತ್ವದಲ್ಲಿ ಏನು ಕಡ್ಡಾಯಕ್ಕೆ ಅನಾನುಕೂಲ ಆಗಿತ್ತು, ಕಡ್ಡಾಯ ಹೋಬಳಿಗೆ ಏನು ಅನ್ಯಾಯ ಆಗಿರ್ತಕ್ಕಂಥದ್ದನ್ನ ನೀವೇ ಬಿಡುಗಡೆ ಮಾಡಿದಂತ ಸಾಧನೆಯ ಬುಕ್ಕಿನಲ್ಲಿ ಒಂದು ಕಡ್ಡಾಯ ಹೋಬಳಿ ಅಭಿವೃದ್ಧಿ ಮಾಡಿದ ಬಗ್ಗೆ ಒಂದು ಕಿಂಚಿತ್ ಪ್ರಸ್ತಾಪ ಆಗಿಲ್ಲ ಅಂತ ಅಂದ್ಮೇಲೆ ಚುನಾವಣೆ ಹತ್ರ ಬಂದ ಕೂಡ ಹೇಗೆ 300 ಕೋಟಿ ರೂಪಾಯಿ ಕಡ್ಡಾಯಕ್ಕೆ ಆಯ್ತು ತಂದಿದ್ರು ಕೂಡ ಮೊನ್ನೆ ಇನ್ನೊಂದು ಮಾತು ಹೇಳಿದರೆ ಜೆಡಿಎಸ್ ಮುಖಂಡರು 1991ರಲ್ಲಿ ನಾನು FT ಡ್ಯಾಮ್ ಅನ್ನ ನಿರ್ಮಾಣವನ್ನು ಮಾಡದೆ ಅಂತೀವಿ. ದಯಮಾಡಿ ಜೆಡಿಎಸ್ ಮುಖಂಡರಿಗೆ ಎಷ್ಟು ಸುಳ್ಳು ಹೇಳ್ತಾರೆ ಅಂತಕ್ಕಂಥದಕ್ಕೆ ತಮ್ಮ ಮುಂದೆ ವಿಚಾರವನ್ನು ಸತ್ಯಾಂಶವನ್ನು ಇಡ್ತಾ ಇದ್ದೇನೆ. FT ಜಲಾಶಯ ಯೋಜನೆ ಉದ್ಘಾಟನೆ ಆಗಿದ್ದು 1900 ದಿನಾಂಕ ಸಮೇತ ಹೇಳ್ಬಿಡ್ತೀನಿ. 8/2/2004 ಭಾನುವಾರ FT ಯೋಜನೆಯ ಉದ್ಘಾಟನೆ 2/8/2004 ಯಾರು ಉದ್ಘಾಟನೆ ಮಾಡಿದ ಆ ದಿವಸ FT ಜಲಾಶಯ ಯೋಜನೆ